ಮೇಡಮ್ ತೇಜಸ್ವಿ ಸೂರ್ಯ ಗೆಲ್ತಾರೆ ಈ ಸರಿ. ಬಿಜೆಪಿ ಪ್ರಾಬಲ್ಯ ಇದೆ ಅಂದ್ಬಿಟ್ಟು ಅವ್ರು ಈ ಕ್ಷೇತ್ರ ವಿಸಿಟ್ ಮಾಡಕ್ಕೆ ಒಂದ್ ಸಾರಿನೂ ಬಂದಿಲ್ಲ. ತಂದೆ ವರ್ಚಸ್ಸಿಂದ ಈ ಸಾರಿ ಸೌಮ್ಯ ರೆಡ್ಡಿ ಗೆಲ್ತಾರೆ. ಸೌಮ್ಯ ರೆಡ್ಡಿ ಅವರು ಪಾರ್ಲಿಮೆಂಟ್ ಗೆ ಹೋಗ್ತಾರೆ ಅನ್ನೋದು ಯಾರು ಇಷ್ಟ ಇಲ್ಲ. ಕಾಂಗ್ರೆಸ್ ತುಂಬಾ ಮಾಡವ್ರೆ, ಅದರಿಂದ ಇವ್ರು 8 ಅಡಿ ಅಂದ್ರೆ ಸೌಮ್ಯ ರೆಡ್ಡಿ 16 ಅಡಿ, ಆದ್ರೆ ಕಾಂಗ್ರೆಸ್ ಬರುತ್ತೆ ಗ್ಯಾರಂಟಿ. ಯಾರು ಬಂದ್ರೆ ಏನ್ ಮೇಡಮ್, ನಾವು ಗೆಲ್ಬೇಕು, ನಾವು ತಿನ್ಬೇಕು. ಈಗ ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯ ಅಂತ ಒಂದ್ಸತಿ ಕಾಂಗ್ರೆಸ್ಗೆ ಚಾನ್ಸ್ ಕೊಡ್ಬೇಕು ಸರ್. ಇವರೆಲ್ಲ ಫ್ರೀ ಮಾಡಿ 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 ಯುವಕರನ್ನೆಲ್ಲನ ಸುಮ್ನೆ ಹಾಳು ಮಾಡ್ತಾ ಇದಾರೆ. ಇವ್ರನ್ನ ಯಾರಾದ್ರೂ ಕೇಳಿದ್ರ ಬಸ್ ಫ್ರೀ ಕೊಡಿ, ಕರೆಂಟ್ ಫ್ರೀ ಕೊಡಿ, 2000 ಕೊಡಿ. ಇಷ್ಟ ದಿನ 2000 ಕೊಡ್ದಾನೆ ನಾವೇನು ಕೂಲಿ ಮಾಡ್ಕೊಂಡ್ ಜೀವನ ಮಾಡ್ತಾ ಇಲ್ವಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮೋದಿ ಅವ್ರಿಗೆ ಮಾತ್ರ ಕಣ್ಣು ಮುಚ್ಕೊಂಡ್ ಜನ ಓಟ್ ಹಾಕ್ತಾರೆ. ಅವ್ರಿಗೆ ಬಡವ್ರಿಗೆ ಏನ್ ಮಾಡಿದಾರೆ ಮೇಡಮ್, ನೀವೇ ಯೋಚನೆ ಮಾಡಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ನಿಂತ್ಕೊಂಡ್ರೆ ಮಾತ್ರ ನಮ್ಮ ಓಟೇ ಬೀಳಲ್ಲ ಮೇಡಮ್. ಸರ್ ನಮಸ್ತೆ, ತಮ್ಮ ಹೆಸರು? ಮಂಜುನಾಥ್ ಅಂತ ಮೇಡಮ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಸರ್? 20 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಈಗ ಆಟೋ ಓಡಿಸ್ತಾ ಇದ್ರೆ ಪ್ರತಿನಿತ್ಯ ಸುಮಾರು ಜನ ಪ್ಯಾಸೆಂಜರ್ ಎಲ್ಲ ಬರ್ತಾ ಇರ್ತಾರೆ. ಒಂದ್ ಕಡೆ ಈಗ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ. ಏನ್ ಲೆಕ್ಕಾಚಾರದಲ್ಲಿದ್ದಾರೆ ಜನರು? ಅದರಲ್ಲೂ ಈಗ ಸೌತ್ ಅಂತ ಬಂದ್ರೆ ಬಿಜೆಪಿ ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ ಜನ ಸರ್? ಮೇಡಮ್ ಬಿಜೆಪಿ ಮೋದಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಬಂದು ಏನು ಇಂಪ್ರೂವ್ಮೆಂಟ್ ಇಲ್ಲ. ಏನು ಅಂದ್ರೆ ಈ ಬಸ್ ಫ್ರೀ, ಕರೆಂಟ್ ಫ್ರೀ, ಮತ್ತೆ 2000 ಹೆಣ್ಮಕ್ಳಿಗೆ ಫ್ರೀ. ಈ ಎಜುಕೇಟೆಡ್ಗಳಿಗೆ ಒಂದು ಒಳ್ಳೆ ಎಜುಕೇಟೆಡ್ ಕೆಲಸ ಕೊಡ್ತಾ ಇಲ್ಲ. ಇವರೆಲ್ಲ ಫ್ರೀ ಮಾಡಿ 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 ಯುವಕರನ್ನೆಲ್ಲನ ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ. ಈಗ ಒಂದು ಎಜುಕೇಶನ್ ಮಾಡಿರೋರಿಗೆ ಒಂದು ಎಜುಕೇಶನ್ ಫ್ರೀ ಕೊಡ್ಲಿ ಬಿಡಿ. ಈಗ ನಮ್ಮಂಥವ್ರಿಗೆ ಆಟೋ ಓಡಿಸೋರಿಗೆ ಮಕ್ಳಿಗೆ ಎಜುಕೇಶನ್ ಫ್ರೀ ಅಂದರೆ ನಾವು ಒಂದು ಸ್ವಲ್ಪ ಎಷ್ಟೋ ಮೇಂಟೈನ್ ಆಗುತ್ತೆ. ಈಗ ಬಸ್ ಫ್ರೀ, ಕರೆಂಟ್ ಫ್ರೀ, ಇವ್ರನ್ನ ಯಾರಾದರೂ ಕೇಳಿದ್ರ ಬಸ್ ಫ್ರೀ ಕೊಡಿ, ಕರೆಂಟ್ ಫ್ರೀ ಕೊಡಿ, 2000 ಕೊಡಿ. ಇಷ್ಟು ದಿನ 2000 ಕೊಡ್ದಾನೆ ನಾವೇನು ಕೂಲಿ ಮಾಡ್ಕೊಂತ ಜೀವನ ಮಾಡ್ತಾ ಇಲ್ವಾ? ಇವ್ರು ಕೊಡೋದ್ರಿಂದ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಅಲ್ಲಿ ಒಂದು ರೋಡು, ಈಗ ಒಂದು ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ನ ಕರ್ಕೊ ಹೋಗ್ಬೇಕು ರೋಡಲ್ಲಿ ಅಂದರೆ ಭಾಳ ಗುಂಡಿ ಇದೆ. ಇಂಪ್ರೂವ್ಮೆಂಟ್ ಏನೂ ಇಲ್ಲ ಬೆಂಗಳೂರು. ಈ ತಮಿಳ್ನಾಡು ಎಷ್ಟೋ ಮೇಲು ಮೇಡಮ್, ರೋಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಪ್ರತಿಯೊಂದು ಟಾರ್ ಹಾಕಿಲ್ಲ, ಪ್ರತಿಯೊಂದು ಗುಂಡಿ. ಕರ್ನಾಟಕ ಬಿಜೆಪಿಯ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ, ಯಾರು ಗೆಲ್ತಾರೆ? ಮೇಡಮ್ ತೇಜಸ್ವಿ ಸೂರ್ಯ ಗೆಲ್ತಾರೆ ಈ ಸರಿ. ಕಳೆದ ಬಾರಿ ಕೂಡ ಅವರೇ ಸಂಸದರಾಗಿದ್ರು. ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಮಾಡಿದ್ರು ಮೇಡಮ್, ಸುಮಾರು ಕೆಲಸಗಳು ಮಾಡಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಈ ಸರಿ ನೋಡ್ಬೇಕು, ಈ ಸರಿ ಏನಾದ್ರು ಗೆದ್ರು ಗೆಲ್ಬಹುದು. ಫೈಟ್ ಇದೆ, ನೋಡ್ಬೇಕು. ಎಲೆಕ್ಷನ್ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತಾ ಇಬ್ರ ಮಧ್ಯ? ಕಾಂಪಿಟೇಷನ್ ಇದೆ ಮೇಡಮ್. ಫೈನಲಿ ಗೆಲ್ಲೋದು ಯಾರು ಸರ್? ಮೇಡಮ್ ಫೈನಲಿ ಹೇಳಕ್ಕಾಗಲ್ಲ. ಮೋಸ್ಟ್ಲಿ ಬಿಜೆಪಿ ಸರಿ ಗೆಲ್ಬಹುದು ಅಂತ ಕಾಣಿಸುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ಅಂದ್ರೆ ಪಾಪ ಇರೋದು ಈಗ ಇವರೆಲ್ಲ ಬಿಜೆಪಿ ಅವರು ಒಂದ್ ಸ್ವಲ್ಪ ಕೆಲಸ ಮಾಡಬೇಕು. ನರೇಂದ್ರ ಮೋದಿ ಅವರು ಒಬ್ಬರೇನೆ ಮಾಡಬೇಕು ಅಂದ್ರೆ ಪಾಪ ಅವ್ರೊಬ್ಬ ಏನು ಮಾಡೋಕ್ಕಾಗಲ್ಲ. ಪ್ಲಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏಕೆಂದ್ರೆ ಈಗ ಹೆಣ್ಮಕ್ಳಿಗೆ ಸುಕನ್ಯಾ ಯೋಜನೆ, ಪ್ಲಸ್ ಆಟೋ ಡ್ರೈವರ್ಗಳಿಗೆ ಕೊರೋನಾ ಟೈಮಲ್ಲೆಲ್ಲ 5000 ಫ್ರೀ ಕೊಟ್ಟರು, ಸಿಲಿಂಡ್ರು ಫ್ರೀ ಕೊಟ್ಟಿದ್ದಾರೆ. ಪ್ಲಸ್ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ಅವರು. ಇವರು ಕಾಂಗ್ರೆಸ್ ಅವ್ರು ಏನು ಅಂದರೆ ಒಂದು ಯಾರೇ ಮಾಡಿದ್ರು ಒಂದು ಹಾಸ್ಪಿಟ್ಲು ಫ್ರೀ ಕೊಡಲಿ, ಎಜುಕೇಷನ್ ಫ್ರೀ ಕೊಡಲಿ. ಅದನ್ನು ಬಿಟ್ಬಿಟ್ಟು ಬಸ್ ಫ್ರೀ ಕೊಟ್ಟರೆ ಅದೆಲ್ಲ ಎಲ್ಲಿಂದ ತಂದು ಕೊಡ್ತಾರೆ ಮೇಡಮ್? ನಮ್ಮ ತಲೆ ಮೇಲೆ ತಾನೇ ಹಾಕ್ತಾರೆ ಅದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ರಾಹುಲ್ ಗಾಂಧಿ ಅವ್ರು ನಿಂತ್ಕೊಂಡ್ರೆ ಮಾತ್ರ ನಮ್ಮ ಓಟೇ ಬೀಳಲ್ಲ ಮೇಡಮ್. ಮೋದಿ ಅವ್ರಿಗೆ ಮಾತ್ರ ಕಣ್ಣು ಮುಚ್ಕೊಂಡು ಜನ ಓಟ್ ಹಾಕ್ತಾರೆ. ಅವ್ರ ಮುಖ ನೋಡಾದ್ರೂ ಪ್ಲಸ್ ಅವ್ರು ಮಾಡಿರೋ ಅವರು ಒಬ್ಬ ವ್ಯಕ್ತಿ ಮಾಡ್ತಾ ಇರೋ ದೆಸೆಯಿಂದ ಇಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಲಿ, MP ಎಲೆಕ್ಷನ್ ಆಗಲಿ, MLA ಎಲೆಕ್ಷನ್ ಆಗಲಿ, ಮೋದಿ ಹೆಸರೇ ಬರ್ತಾ ಇರೋದು. ಅದೊಂದು ಅವ್ರ ಮುಖ, ಈಗ ಮೋದಿ ಅವ್ರದ್ದು ಮುಖ ನೋಡ್ಕೊಂಡೆ ನಾವು ಬಿಜೆಪಿಗೆ ಓಟ್ ಹಾಕ್ತಾ ಇರೋದು. ಇನ್ನು ಪ್ಲಸ್ ಬಿಜೆಪಿ ಕ್ಯಾಂಡಿಡೇಟ್ಗಳು ಇವ್ರು ಕೆಲಸ ಮಾಡತ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಪ್ಲಸ್ ಮೋದಿ ಅವ್ರ ಮುಖ ನೋಡ್ಕೊಂಡೆ ನಾವು ಓಟ್ ಹಾಕ್ತಾ ಇರೋದು. ಥ್ಯಾಂಕ್ ಯು ಮೇಡಮ್. ಸರ್ ತಮ್ಮ ಹೆಸರು? ಶಂಶೀರ್ ಖಾನ್. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ, ಯಾರು ಗೆಲ್ತಾರೆ ಸರ್? ಯಾರು ಬಂದ್ರೆ ಏನ್ ಮೇಡಮ್, ನಾವು ಗೆಲ್ಬೇಕು, ನಾವು ತಿನ್ಬೇಕು. ಬಟ್ ಒಬ್ರಿಗೆ ಓಟ್ ಹಾಕ್ಲೇಬೇಕಲ್ವಾ? ಯಾರನ್ನಾದ್ರೂ ಗೆಲ್ಲಿಸ್ಲೇಬೇಕು. ಸೊ ಯಾರು ಗೆಲ್ತಾರೆ? ಯಾರು ಬಂದ್ರೆ ನನ್ಗೆ ಏನು ಪ್ರಯೋಜನ ಇಲ್ಲ ಮೇಡಮ್. ಬಡವ್ರಿಗೆ ಏನು ಪ್ರಯೋಜನ ಇಲ್ಲ. ಯಾವ ಪಕ್ಷ ಬಂದ್ರೆ ಸ್ವಲ್ಪನಾದ್ರೂ ಪ್ರಯೋಜನ ಆಗತ್ತೆ ಅಂತ ಅನ್ಸುತ್ತೆ? ಯಾರು ಬಂದ್ರೆ ಅದೇ ಕೆಲಸ ಮಾಡೋದು, ಯಾರು ಬಂದ್ರೆ ಅದೇ ಕೆಲಸ ಮಾಡೋದು. ದುಡ್ಡು ಯಾರೇ ಬಂದ್ರು ಕೂಡ ಜನಸಾಮಾನ್ಯರ ಬದುಕು ಬದಲಾಗಲ್ಲ. ಯಾರು ಅದು ಜನ ಮುಂದೆ ಇದು ಆಡಕ್ಕಿಲ್ಲ, ಅವ್ರದವ್ರದ್ದು ಇದು ನೋಡೋದು ಎಲ್ಲಾರು. ಬಟ್ ಈಗ ಇಬ್ರು ಆಡಳಿತ ಕೂಡ ನೋಡಿದೀರಾ. ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಹಿಂದೆ ಬಿಜೆಪಿ ಇತ್ತು, ಈಗ ಕಾಂಗ್ರೆಸ್ ಇದೆ. ಸೊ ಯಾವ್ದು ಬೆಟರ್ ಅನ್ಸುತ್ತೆ? ಲೆಕ್ಕ ನೋಡ್ರೆ ಒಂದು 5-10 ವರ್ಷ ಕೊಡ್ಬೇಕು ಮೇಡಮ್ ಎಲ್ಲಾರ್ಗೆ. ಇವ್ರಿಗೆ 5 ವರ್ಷ, ಅವ್ರಿಗೆ 5 ವರ್ಷ ಕೊಡಬೇಕು. 5 ವರ್ಷನೇ ಇವಾಗ ಆಳ್ವಿಕೆ ನಡೆಸೋದು. ನಡೆದ್ರೆ ಇವ್ರು ಏನ್ ಕೆಲಸ ಮಾಡ್ತದೆ, ಅವ್ರು ಏನ್ ಕೆಲಸ ಮಾಡ್ತದೆ ಗೊತ್ತಾಗ್ತದೆ. ಈಗ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಕೆಲಸಗಳನ್ನ ಮಾಡಿದಾರಾ ಹೇಗೆ ಇಲ್ಲಿ? ಅದು ನಂಗೆ ಎಲ್ಲಿ ಪರನ ಗೊತ್ತಿಲ್ಲ ಮೇಡಮ್. ಈಗ ಸೌಮ್ಯ ರೆಡ್ಡಿ, ತೇಜಸ್ವಿ ಸೂರ್ಯ ಅಂತ ಅಂದ್ರೆ ಯಾರು ಗೆಲ್ಬೇಕು ಸರ್?
ಒಂದ್ಸತಿ ಕಾಂಗ್ರೆಸ್ಗೆ ಚಾನ್ಸ್ ಕೊಡಬೇಕು ಸರ್ ಮೇಡಮ್. ಯಾಕೆ ಸರ್ ಕಾಂಗ್ರೆಸ್ಗೆ ಚಾನ್ಸ್ ಕೊಡ್ಬೇಕು? ಏನ್ ಮಾಡ್ತಾನೆ ಗೊತ್ತಾಗ್ತದೆ, ಅವ್ರು ಏನ್ ಮಾಡ್ತದೆ ಗೊತ್ತಾಗ್ತದೆ. ಓಕೆ ಅವ್ರದ್ದು 5 ವರ್ಷ ನೋಡ್ಬೇಕು, ಇವ್ರದ್ದು 5 ವರ್ಷ ನೋಡ್ಬೇಕು. ನೀವು ಎಲ್ಲ ನೋಡ್ಬೇಕು. ಜನ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರಿಗೆ ಬಡವ್ರಿಗೆ ಏನು ಮಾಡಿದ್ದಾನೆ ಮೇಡಮ್, ನೀವೇ ಯೋಚನೆ ಮಾಡಿ. ಬಡವ್ರಿಗೆ ಏನು ಅನುಕೂಲ ಮಾಡಿದೆ ಮೇಡಮ್? ಬಡವ್ರಿಗೆ ಅನುಕೂಲ ಮಾಡ್ರೆ ಒಳ್ಳೆ ಪ್ರಧಾನಮಂತ್ರಿನೇ. ಬಡವ್ರಿಗೇನೆ ಮಾಡ್ತಾ ಇಲ್ಲ ಏನು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಬರೀ ಬರ್ತಾರದು ನೋಡೋಣ, ಅವರು ಏನು ಬಂದು ಏನು ಮಾಡ್ದಾನು ಗೊತ್ತಾಗುತ್ತೆ. 5 ವರ್ಷ ಕೊಟ್ಟು ನೋಡಬೇಕು. ಸದ್ಯ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸುದ್ಗುಂಟೆಪಾಳ್ಯ ಬಳಿ ಇದ್ದೀನಿ. ಹಾಗಾದ್ರೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರಿಗೆ ಜೈ ಅಂತಾರ ಅಥವಾ ಸೌಮ್ಯ ರೆಡ್ಡಿ ಅವರ ಕೈ ಹಿಡಿತಾರ ಅಂತ ಕೇಳೋಣ. ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂದ್ಬಿಟ್ಟು. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಆಲ್ರೆಡಿ ಬೆಂಗಳೂರು ಸೌತ್ ಇಂದ ಟಿಕೆಟ್ ಅನೌನ್ಸ್ ಆಗಿದೆ. ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ, ಬಿಜೆಪಿಯಿಂದ ತೇಜಸ್ವಿ ಸೂರ್ಯ. ಯಾರು ಗೆಲ್ತಾರೆ ಸರ್? ಸರ್, ಇದ್ರ ಬಗ್ಗೆ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿನ ಮತದಾರರು ಬದಲಾವಣೆ ಕೇಳ್ತಾ ಇದ್ದಾರೆ, ಒಂದು ಚೇಂಜಸ್ಸನ್ನು ಕೇಳ್ತಾ ಇದ್ದಾರೆ. ಅನ್ಬೇಕಾದ್ರೆ ಮೊದಲು ಇಲ್ಲಿ ಬಿ ಜೆ ಪಿನೇ ತುಂಬ ಪ್ರಾಬಲ್ಯ ಇದೆ MP ಎಲೆಕ್ಷನಲ್ಲಿ. ಆದರೆ MLA ಎಲೆಕ್ಷನ್ 1994ರಿಂದ ಕೂಡ ಬಿಜೆಪಿನೇ ಅಧಿಕಾರದಲ್ಲಿದೆ. ಅಂದ್ರೆ 30 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಬಿಜೆಪಿದು. ಸೊ ಯಾಕೆ ಸರ್ ಮತದಾರರು ಬದಲಾವಣೆ ಕೇಳ್ತಾ ಇದ್ದಾರೆ? ಯಾಕೆ? ಅದೇ ಈಗಿನ ಒಂದು ರಾಜಕೀಯ ಪರಿಸ್ಥಿತಿ, ಈ ಒಂದು ಕಾಂಗ್ರೆಸ್ನವರ ಒಂದು ಆಫರ್ಗಳು ಜನರಲ್ಲಿ ಮೆಚ್ಚುಗೆ ಆಗಿದೆ ಅಂತ ಕಾಂಗ್ರೆಸ್ಗೆ ಮತನ ಕೊಟ್ಟಿದ್ದಾರೆ, ಅಧಿಕಾರನ ಕೊಟ್ಟಿದ್ದಾರೆ. ಅದೇ ರೀತಿ MP ಎಲೆಕ್ಷನ್ ಸುಮಾರು ಒಂದು ಕಳೆದ ಬಾರಿ ಲೋಕಸಭೆಯಲ್ಲಿ ಅನಂತಕುಮಾರ್ ಅವರು ಬಂದರು ಒಂದು 5 ಸಾರಿ. ಅದೇ ಸರಿ ಈಗ ಅನಂತಕುಮಾರ್ ಹೋದ್ಮೇಲೆ ತೇಜಸ್ವಿ ಸೂರ್ಯ ಕಳೆದ ಬಾರಿ ಗೆದ್ದರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರ ಪ್ರಬಲವಾಗಿದೆ, ಬಿಜೆಪಿನೇ ಬರುತ್ತೆ ಅಂತ ಎಲ್ಲರ ಅನಿಸಿಕೆ. ಹಾಗಾದ್ರೆ ತೇಜಸ್ವಿ ಸೂರ್ಯ, ಸೌಮ್ಯ ರೆಡ್ಡಿ ಅಂತ ಬಂದ್ರೆ ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರೆ ಅಂತನಾ? ಜನರ ಅಭಿಪ್ರಾಯ. ನಮ್ಮ ಭಾರತದ ಒಂದು ರಾಜಕೀಯ ಪರಿಸ್ಥಿತಿ ಏನಿದೆ, ಒಂದು ಸೆಂಟ್ರಲಲ್ಲಿ ಬಿಜೆಪಿ ಇರಬೇಕು. ಈಗ ಬದಲಾವಣೆ ಬಯಸ್ತಾ ಇದ್ದಾರೆ ಜನರು ಅಂತ ಹೇಳಿದ್ರೆ, ಹಾಗಾದ್ರೆ ಯಾವ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ? ರಾಜ್ಯ ಮಟ್ಟದಲ್ಲಿ ಬದಲಾವಣೆ ಕಾಣಿದ್ದೀವಿ. ರಾಜ್ಯ ಮಟ್ಟದ್ದು ಬದಲಾವಣೆ ಕಂಡಿದೆ. ಆಲ್ರೆಡಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ವರ್ಷ ಕೂಡ ಆಯ್ತು. ಬಟ್ ನಾವೀಗ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ತೇಜಸ್ವಿ ಸೂರ್ಯ, ಸೌಮ್ಯ ರೆಡ್ಡಿ ಯಾರು ಗೆಲ್ತಾರೆ? ಎಲ್ಲರ ಅನಿಸಿಕೆನೂ ಅಷ್ಟೇ, ತೇಜಸ್ವಿ ಸೂರ್ಯನೇ ಬರ್ತಾರೆ ಅಂದ್ಬಿಟ್ಟು. ಸೌಮ್ಯ ರೆಡ್ಡಿ ಅವರು ಈ ಮೊನ್ನೆ ಒಂದು MLA ಎಲೆಕ್ಷನ್ ನಿಂತಿದ್ರು. ಅವರು ಕಾಂಟೆಸ್ಟ್ ಆಗಿ ಅವರು ಸೋತರು, 16 ಓಟ್ಗಳಿಂದ ಸೋತು ಹೋಗ್ಬಿಟ್ರು. ಈಗ ಅವರು ಉತ್ತರಕ್ಕೆ ಅಂದರೆ ನಮ್ಮ ಭಾರತದ ಒಂದು ಪಾರ್ಲಿಮೆಂಟಿಗೆ ಹೋಗ್ತಾರೆ ಅನ್ನೋದು ಯಾರು ಇಷ್ಟ ಇಲ್ಲ. ಅವರು ಹೋಗ್ಲಿ ಅಂತ ಯಾರು ಇಷ್ಟಪಡಲ್ಲ. ಹಾಗಾದ್ರೆ 2ನೇ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರು ಗೆಲ್ತಾರಾ? 2ನೇ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರು ಆಯ್ಕೆ ಆಗ್ತಾರೆ, ಗೆಲ್ತಾರ? ಹಾಗಾದ್ರೆ ಎಲ್ಲರೂ ಇಲ್ಲಿನ ಅನಿಸಿಕೆ ಆ ಥರ ಇದೆ. ಯಾಕೆಂದರೆ ಒಂದು ಉತ್ತರ ಏನು ಪಾರ್ಲಿಮೆಂಟಿಗೆ BJP ಅವರು ಹೋದ್ರೆ ಚೆನ್ನಾಗಿರುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಮುಂದಿನ ಒಂದು 330 ಸೀಟ್ ತಗೊಂತಾರೆ ಅಂತ ಒಂದು ಅನಿಸಿಕೆ. ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಮುಂದಿನ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಮೇಡಮ್ ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೊಂದು ಅವರು ಹೆಸರಿಲ್ಲ. ಏನೋ ಕೇರಳದಲ್ಲಿ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಯಾತ್ರೆಗಳು ಮಾಡ್ತಾ ಇದ್ದಾರೆ, ಒಂದು ಪ್ರಯತ್ನ ನಡೀತಾ ಇದೆ. ಅವ್ರ ಬಗ್ಗೆ ನಾವು ಕಾಂಗ್ರೆಸ್ ಪಾರ್ಟಿ ಪಾರ್ಲಿಮೆಂಟಲ್ಲಿ ಬರುತ್ತೆ ಅನ್ನೋದು ಡೌಟು, ಬಿಜೆಪಿನೇ ಬರುತ್ತೆ ಅನ್ನೋದು ಅನಿಸುತ್ತೆ. ಸರ್, ನಿಮ್ಮ ಹೆಸರು? ಗೋವಿಂದರಾಜ್ ಅಂತ. ಈಗ ಆಲ್ರೆಡಿ ಬೆಂಗಳೂರು ಸೌತ್ ಅಂದ ತಕ್ಷಣ ಎಲ್ಲರೂ ಬಿಜೆಪಿ ಅಂತಾರೆ. ಕಾಂಗ್ರೆಸ್ನವರು 30 ವರ್ಷದಿಂದ ಟಚ್ ಕೂಡ ಮಾಡೋಕ್ಕಾಗಿಲ್ಲ. ಬಟ್ ಈ ಬಾರಿ ಒಂಚೂರು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ. ಯಾಕಂದ್ರೆ ಅವ್ರ ತಂದೆ ರಾಮಲಿಂಗಾರೆಡ್ಡಿ ಅವರು ಸಚಿವರು ಕೂಡ. ಸೊ ಪೈಪೋಟಿ ಇರುತ್ತಾ ತೇಜಸ್ವಿ ಸೂರ್ಯ ಹಾಗೆ ಸೌಮ್ಯ ರೆಡ್ಡಿ ಅವ್ರ ಮಧ್ಯ, ಅಥವಾ ಯಾರಾದ್ರೂ ಸುಲಭವಾಗಿ ಜಯಗಳಿಸ್ತಾರಾ, ಹೇಗೆ ಸರ್? ಸರ್, ಈಗ 30 ವರ್ಷ ಅಂತ ರಾಮರೆಡ್ಡಿ ಅವರು ಮಾಡೋ ಕೆಲಸ ಬೇಜಾನ ಮಾಡಿದ್ದಾರೆ. ಇಲ್ಲಿ ಮೋರಿ ಬೇರೆ ಕಲ್ಲುಗಳು ಹಾಕಿದ್ರು, ಮೋರಿ ಎಲ್ಲ ರೆಡಿ ಮಾಡಿಸಿ, ರೋಡ್ ರೆಡಿ ಮಾಡಿಸಿ ಕಾಂಗ್ರೆಸ್ ಅವ್ರು ತುಂಬ ಮಾಡವ್ರೆ. ಅದರಿಂದ ಇವ್ರು 8 ಅಡಿ ಅಂದರೆ ಸೌಮ್ಯ ರೆಡ್ಡಿ 16 ಅಡಿ ಆ ಥರ ಮಾಡ್ತಾರೆ ಅವರು. ಆದರೆ ಕಾಂಗ್ರೆಸ್ನೇ ಬರುತ್ತೆ ಗ್ಯಾರಂಟಿ. ಬಟ್ ಈಗ ಬೆಂಗಳೂರು ಸೌತ್ ಅನ್ನ ಬಿಜೆಪಿಯ ಭದ್ರಕೋಟೆ ಅಂತಾರೆ. ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸೋದಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಅವರು ತುಂಬಾ ಕೆಲಸ ಮಾಡ್ತಾರೆ, ಮಾಡ್ತಾರೆ ಅವರು, ಮಾಡ್ತಾರೋ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಳ್ಳೆ ವ್ಯಕ್ತಿನೇ, ಅವರು ಮಾಡ್ತಾರೆ ಏನಂತಿಲ್ಲ. ಬಟ್ ಏನಂದ್ರೆ ಈ ಸಲ ಇಲ್ಲಿ ಕಾಂಗ್ರೆಸ್ ಬರುತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಗಾಂಧಿ ಅವರು ಮಾಡ್ತಾರೆ, ಅವರು ಒಳ್ಳೆ ವ್ಯಕ್ತಿನೇ.
ಕಾಂಗ್ರೆಸ್ ಬರುತ್ತೆ ಅಂದ್ರಿ, ಹೇಗೆ ಕಾನ್ಫಿಡೆನ್ಸ್ ಸರ್? ಅಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ. ಇವ 50 ವರ್ಷ ಅಂದ್ರೆ ಯಾರು ಮಾಡಿದ್ರು ಕೆಲಸ? ಅವರೇ ಅಲ್ವಾ ಮಾಡಿರೋದು. ಅದಕ್ಕೆ ಮುಂಚೆ ಬಿಜೆಪಿ ತಕ್ಷಣ ಯೋಗ ಬಂದೈತೆ. ಅದಕ್ಕೆ ಮುಂಚೆ ಯಾರು ಮಾಡಿದ್ದು? ಸರ್, ಈಗ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಯಾರು ಗೆಲ್ತಾರೆ? ಈ ಸಾರಿ ಸೌಮ್ಯ ರೆಡ್ಡಿ ಗೆಲ್ಬೋದು. ಯಾಕೆ ಸರ್ ಗೆಲ್ತಾರೆ ಅಂತ ಅನ್ಸುತ್ತೆ? ಯಾಕಂದ್ರೆ ಬೆಂಗಳೂರು ಸೌತ್ ಅಂತ ಅಂದ ತಕ್ಷಣ ಎಲ್ಲರೂ ಬಿಜೆಪಿ ಭದ್ರಕೋಟೆ, ಬಿಜೆಪಿಯಿಂದ ಸಾಮಾನ್ಯ ಕಾರ್ಯಕರ್ತ ನಿಂತರೂ ಕೂಡ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಹೆಂಗೆ ಚೇಂಜ್ ಆಗತ್ತೆ ಅಂತ ಹೇಳ್ತಿದ್ದೀರಾ? ಅವ್ರ ತಂದೆ ವರ್ಚಸ್ಸಿಂದ ಈ ಸಾರಿ ಸೌಮ್ಯ ರೆಡ್ಡಿ ಗೆಲ್ತಾರೆ. ಅವ್ರ ಒಳ್ಳೆಯ ಕೆಲಸಗಳು, ರಾಮಲಿಂಗಾರೆಡ್ಡಿ ಅವರು, ಅವ್ರದ್ದು ಪ್ಲಸ್ ಪಾಯಿಂಟ್ ಆಗ್ಬೋದು ಮಗಳಿಗೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ಹಾಗಾದ್ರೆ ಬದಲಾವಣೆಯನ್ನ ಬಯಸಿದಾರಾ? ಅವ್ರವ್ರ ಮನಸ್ಸಲ್ಲಿ ಇರಬಹುದು, ಬದಲಾವಣೆ ಆಗಬಹುದು. ಬಟ್ ಕಾಂಪಿಟೇಷನ್ ಅಂತೂ ಇರುತ್ತೆ ಅಂತ ಒಪ್ಕೊಳ್ತೀರಾ? ಈ ಸಾರಿ 100% ಕಾಂಪಿಟೇಷನ್ ಇದೆ. ಈಗ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ ಲೋಕಸಭಾ ಚುನಾವಣೆಗಾಗಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಒಂದು ಪ್ಲಸ್ ಪಾಯಿಂಟ್ ಆಗಬಹುದು. ಹೇಳಕ ಈ ಕಡೆ ದಳ ಕಮ್ಮಿ ಇದೆ, ಕಾಂಗ್ರೆಸ್ ಜಾಸ್ತಿ ಇದೆ, ಅದರಿಂದ ಕಾಂಗ್ರೆಸ್ ಗೆಲ್ಲಬಹುದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ತುಂಬ ಒಳ್ಳೆಯವರು, ಒಳ್ಳೆ ಕೆಲಸಗಳು ಮಾಡವ್ರೆ. ಆದರೆ ಈ ಸಾರಿ ರಿಸರ್ವೇಷನ್ ತೆಗೆದುಬಿಟ್ರೆ ಅದು ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲ ಮಾಡವ್ರೆ, ಈ ರಿಸರ್ವೇಷನ್ ತೆಗೆಯೋದೊಂದು ಬೇಕಾಗಿತ್ತು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರಿಗೆ ಏನು ಹೇಳೋಕ್ಕಾಗಲ್ಲ. ಅವ್ರ ಮೈಂಡೇ ಬೇರೆ, ನರೇಂದ್ರ ಮೋದಿ ಅವರ ಯೋಚನೆನೇ ಬೇರೆ. ಆ ಥರ. ವೆಲ್ಕಮ್. ಇವರು ರಾಮರೆಡ್ಡಿ ಅವರು ಆವಾಗಂದಾನು ರೋಡ್ಗಳಾಗಲಿ ಎಂಥ ಚಿಕ್ಕ ಮಗಳು ಕರೀದ್ರು ಬರ್ತಾರೆ. ಯಾವ ಇದಕ್ಕೂ ಬರ್ತಾರೆ. ಯಾವ ಮದುವೆ ಮಾಡಲಿ, ಎಲ್ಲೋ ಒಂದು ಫಂಕ್ಷನು, ಒಂದು ಲಿಟಿಗೇಷನ್ ಯಾವುದನ್ನ ಇದ್ರೂ ಬಂದು ಮಲಕಲ್ಗೆಲ್ಲ ಮಾಡ್ತಾರೆ. ಬೇರೆ ಯಾರು ಬರ್ತಾರೆ? ಯಾರೂ ಬರಲ್ಲ. ಅಂದ್ರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾಡಿದಂತಹ ಕೆಲಸಗಳು ಮತ್ತೆ ಸೌಮ್ಯ ರೆಡ್ಡಿ ಅವರ ವರ್ಚಸ್ಸಿಂದ ಗೆಲ್ತಾರೆ ಅಂತನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರು 8 ಅಡಿ 16 ಅಡಿ ಅವ್ರ ಮಗಳಲ್ವಾ, ಅವ್ರು ಮಾಡೇ ಮಾಡ್ತಾರೆ. ಅವರು ಯಾಕೆ ಮಾಡಲ್ಲ? ಕರೆಕ್ಟಾಗಿ ಮಾಡ್ತಾರೆ. ಅದೇ ಥರ ಎಲ್ಲರೂ ಇದನ್ನು ವ್ಯಕ್ತಿ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೆ ಗೆಲ್ಬೋದು. ತೇಜಸ್ವಿ ಸೂರ್ಯಗೆ ಹಾಗೆ ಆದ್ರೆ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿನ ಸೌಮ್ಯ ರೆಡ್ಡಿ ಒಂದ್ಸಲಿ ನೋಡಿ ತೇಜಸ್ವಿ ನಾವು ತಪ್ಪು ಮಾಡಲ್ಲ ಹೇಳಲ್ಲ, ಬಟ್ ಅವ್ರಿಗಿಂತ ಇವ್ರು ಚೆನ್ನಾಗಿ ಮಾಡ್ತಾರೆ. ಬಿಜೆಪಿ ಪ್ರಾಬಲ್ಯ ಇದೆ ಅಂದ್ಬಿಟ್ಟು ಅವ್ರು ಈ ಕ್ಷೇತ್ರ ವಿಸಿಟ್ ಮಾಡೋಕ್ಕೆ ಒಂದು ಸಾರಿನೂ ಬಂದಿಲ್ಲ. ತೇಜಸ್ವಿ ಸೂರ್ಯ ಆಗಲಿ, ಅನಂತಕುಮಾರ್ ಆಗಲಿ, ಯಾರು ಇಲ್ಲಿನ ವೋಟರ್ಸ್ ಅದಕ್ಕೆ ಅವ್ರನ್ನ ಯಾರನ್ನೂ ಇಷ್ಟಪಡ್ತಾ ಇಲ್ಲ. ಇನ್ನೊಂದು ಅದೊಂದು ಅವ್ರ ಮೈನಸ್ ಪಾಯಿಂಟು. ಅದು ಇವ್ರಿಗೆ ಸೌಮ್ಯ ರೆಡ್ಡಿ ಅವರ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಒಂದು. ಈ ಸಾರಿ ಚೇಂಜಸ್ ಕೇಳ್ತಾರೆ, ಅದನ್ನೇ ಚೇಂಜಸ್ ಕೇಳ್ತಾರೆ. ಅಂದ್ರೆ ಬಿಜೆಪಿ ಭದ್ರಕೋಟೆ ಅನ್ಕೊಂಡು ಅವರು ಈ ಕಡೆ ಬಂದೇ ಇಲ್ಲ, ಈ ಕಡೆ ಯಾವುದೇ ಕೆಲಸಗಳಿಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಕೆಲ್ಸಗಳಿಗಂತಲ್ಲ, ವಿಸಿಟ್ಗೂ ಬರಲ್ಲ ಅವರು. ಒಂದು ಸಾರಿ ಗೆದ್ದೋಗ್ಬಿಟ್ರೆ ಇಲ್ಲಿಂದ ಈ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ ಇಲ್ಲೆಲ್ಲ ಒಂದು ಸಾರಿ ವಿಸಿಟ್ಗೂ ಬಂದಿಲ್ಲ. ಕೇಳಿಬೇಕಾದ್ರೆ ಯಾರನ್ನಾದರೂ ತೇಜಸ್ವಿ ಸೂರ್ಯ ಆಗಲಿ, ಅನಂತಕುಮಾರ್ ಆಗಲಿ ಯಾರೂ ಬಂದಿಲ್ಲ. ಆ ಒಂದು ಮೈನಸ್ ಪಾಯಿಂಟ್ ಈಗ ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಹೇಳ್ತಾ ಇದ್ರು ಇವರು ತೇಜಸ್ವಿ ಸೂರ್ಯ ಅವರು ಸಂಸದರಾದ್ಮೇಲೆ ಇಲ್ಲಿ ಸುದ್ಗುಂಟೆಪಾಳ್ಯ ಕಡೆ ಬಂದಿಲ್ಲ, ಒಂದು ವಿಸಿಟ್ ಕೂಡ ಮಾಡಿಲ್ಲ ಅಂತ. ಹೌದಾ, ಹೇಗೆ ಸರ್? ಸರ್, ಈಗ ಒಂದು ತಾಯಿ ಬಂದು ಮಕ್ಕಳು ನೋಡ್ಲಿಲ್ಲ ಅಂದ್ರೆ ಏನು ಗತಿ ಆಗುತ್ತೆ? ಅದೇ ತಾನೆ ಇದೂ ತಾಯಿನೋಳು ಬಂದು ನೋಡ್ದಾನೆ ಮಕ್ಕಳನ್ನಾಗುತ್ತೆ. ಯಾವ ಕೆಲ್ಸಕ್ಕನ್ನಾಗಲಿ, ಹಾಲು ಕೊಡೋಕ್ಕಾಗಲಿ, ಯಾವುದನ್ನಾಗಲಿ ಮಕ್ಕಳು ಬಂದು ನೋಡ್ಬೇಕು ತಾನೆ. ಯಾರು ಅವ್ರ ತಾಯಿ ಬಂದು ನೋಡಿದ್ರ? ಇಲ್ಲ. ಮತ್ತು ಅವರೇ ಬಂದಿಲ್ಲ ಅಂದರೆ ಬೇರೆ ಯಾರೋ ಒಳ್ಳೆ ವ್ಯಕ್ತಿ ಬರ್ತಾರೆ. ಆ ಥರ ಇದು. ಅದಕ್ಕಂತ ನಾನು ಹೇಳ್ತಾ ಇದ್ದೀನಿ, ಸೌಮ್ಯ ರೆಡ್ಡಿ ಗ್ಯಾರಂಟಿ ಬರ್ತಾರೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.